ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಲೀಫುಡ್ ಶಂಕರ್. ಇವತ್ತಿನ ರೆಸಿಪಿ ಮೂಸಂಬಿ ಜ್ಯೂಸ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 2 ಮೂಸಂಬಿ ಜ್ಯೂಸ್ ತಗೊಂಡಿದ್ದೀನಿ, ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ, ಒಂದು ಸ್ವಲ್ಪ ಸಕ್ಕರೆ ತಗೊಂಡಿದ್ದೀನಿ, ಮತ್ತು ಎರಡು ಏಲಕ್ಕಿ ತಗೊಂಡಿದ್ದೀನಿ. ಎಷ್ಟು ಒಂದು 1/4 ಲೀಟ್ರಷ್ಟು, ಅರ್ಧ ಲೀಟ್ರಷ್ಟು ನೀರು ತಗೊಂಡಿದ್ದೀನಿ. ಇಷ್ಟೇ ಬೇಕಾಗಿರೋದು. ಹೇಗೆ ಮಾಡೋದು ಅಂತ ನೋಡಿ. ಅದಕ್ಕಿಂತ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ, ನಾನು 2 ಮೂಸಂಬಿನ ಈ ಥರ ಮಧ್ಯಕ್ಕೆ ಸಿಪ್ಪೆ ಮಾತ್ರ ಕಟ್ ಮಾಡ್ಕೊಂಡು ಈ ಥರ ಈಸಿಯಾಗಿ ಸಿಪ್ಪೆ ಬರುತ್ತೆ. ನೀವೇನು ಕಷ್ಟ ಏನು ಪಡಬೇಕಾಗಿಲ್ಲ. ನೋಡಿ, ಇಷ್ಟೇ ಸಿಂಪಲ್ಲಾಗಿ ಬರುತ್ತೆ. ಇದೇ ಥರ ನಾನು ಈ 2ನೂ ಮೊದಲು ಬಿಡಿಸ್ಕೋಬೇಕಾಗುತ್ತೆ. ನೀವು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ. ನೋಡಿ, ಇಲ್ಲಿ 2 ಮಾಡಿದ್ದೀನಿ. ಎಷ್ಟು ಒಂದೊಂದೇ ಹಣ್ಣಿಂದ ಈ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಬೀಜನ ಇವಾಗೆ ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ನಿಮಗೆ ಯಾವ್ದು ಅನುಕೂಲ ಆ ಥರ ಮಾಡ್ಕೊಳ್ಳಿ. ನಿಮಗೆ ಈ ಥರ ಕಟ್ ಮಾಡಿದ್ರೆ ಬೀಜ ಮೇಲೆ ಇರುತ್ತೆ, ಟಕ್ಕನೆ 5 ನಿಮಿಷಕ್ಕೆ ಕೆಲಸ ಮುಗಿದೋಗುತ್ತೆ. ನೋಡಿ, ಈ ಥರ ಓಪನ್ ಮಾಡಿ ಮಧ್ಯೆ ಬೀಜ ಇರುತ್ತೆ, ಈ ಬೀಜ ತೆಕ್ಕೋಬೇಕು. ಈ ಬೀಜ ಬೇಯಿಸ್ಲಿರೋ ಬೀಜ ಕೈ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಬೀಜನ ಈ ಥರ ತಕ್ಕೊಳ್ಳಿ. ಮೂಸಂಬಿಲಿ ಈ ಬೀಜ ತೆಗೆದು ಜ್ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಯಾವ ಥರ ಎಷ್ಟು ಈಸಿಯಾಗಿ ಗೊತ್ತೈತೆ ಅಂತ. 8 ಪೀಸ್ ಇರುತ್ತೆ, 8 ಪೀಸ್ನೂ ಹಿಂಗೆ ಬೀಜ ತಕ್ಕೋಬೋದು ಟಕ್ ಅಂತ. ನಿಮಗೆ ಯಾವಾಗ ಕಷ್ಟ ಆಗಲ್ಲ. ನೋಡಿ, ಇದು ಎಲ್ಲ ಥರನೂ ತಗೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಈ 2ರಿಂದ 3 ಭಾಗ ಕಟ್ ಮಾಡೋಕ್ಕದಷ್ಟೇ. ಏಕೆಂದರೆ ಆಲ್ರೆಡಿ ಅಲ್ಲೂ ಹೋಲ್ಡ್ ಮಾಡೋದ್ರಿಂದ ಇವಾಗ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಇದೇ ಥರ 2 ಹಾಕೊಂಡಿದ್ದೀನಿ. ನೆಕ್ಸ್ಟು ಏಲಕ್ಕಿನ ಹಾಕೋತಾಯಿದ್ದೀನಿ. ಈ ಥರ ಏಲಕ್ಕಿನೂ ಹಾಕಲಿ. ನೆಕ್ಸ್ಟು ಒಂದು ಚಿಟಿಕೆಯಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಒಂದು ಚಿಟಿಕೆ ಅಷ್ಟು ಜಾಸ್ತಿ ಬೇಡ, ಟೇಸ್ಟ್ ಎನ್ಹೆನ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮತ್ತು ಇಲ್ಲಿ ಒಂದು 2-3 ಸ್ಪೂನಷ್ಟು ಸಕ್ಕರೆ ಹಾಕೋತಿದ್ದೀನಿ. ಮೂಸಂಬಿಹಣ್ಣು ಹುಳಿ ಇದ್ದರೆ ಇನ್ನೊಂದು 2 ಸ್ಪೂನ್ ಹಾಕೊಳ್ಳಿ. ಮೂಸಂಬಿಹಣ್ಣು ಹುಳಿ ಜಾಸ್ತಿ ಇಲ್ಲ ಅಂದರೆ 3-4 ಸ್ಪೂನ್ ಸಾಕಾಗುತ್ತೆ. ನೆಕ್ಸ್ಟು ಒಂದು 1/4 ಲೀಟ್ರಷ್ಟು, ಇವಾಗ ಅರ್ಧ ಲೀಟ್ರಷ್ಟು ನೀರು ಹಾಕೋತಾಯಿದ್ದೀನಿ. ಇವಾಗ ನೆಕ್ಸ್ಟು ಗ್ರೈಂಡ್ ಮಾಡ್ಕೊತಾಯಿದ್ದೀನಿ. ನೋಡಿ, ಬರೀ 1 ನಿಮಿಷ, ಒಂದು 40 ಸೆಕೆಂಡ್ ಗ್ರೈಂಡ್ ಆದರೂ ಸಾಕಾಗುತ್ತೆ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದಕ್ಕಿಂತ ತುಂಬ ವೀಡಿಯೋಗಳು ನಿಮ್ಮ ಮುಂದೆ ಬರ್ತಾ ಇರ್ತವೆ. ಇಷ್ಟು ಗ್ರೈಂಡ್ ಆಗೈತೆ. ನೋಡಿ, ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಯಾವುದೇ ಜ್ಯೂಸಲ್ಲಿ ಮೂಸಂಬಿ, ಆರೆಂಜ್ ಯಾವುದೇ ಆಗಲಿ ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳೋದ್ರಿಂದ ಗಷ್ಟ ಇರುತ್ತಲ್ಲ, ಅದೆಲ್ಲ ನಿಮಗೆ ಕುಡಿಬೇಕಾದ್ರೆ ಬಾಯಿಗೆ ಸಿಗಲ್ಲ. ಅದಕ್ಕೋಸ್ಕರ ನಾನು ಆದಷ್ಟು ಫಿಲ್ಟ್ರ್ ಮಾಡ್ಕೊತಾ ಇರ್ತೀನಿ. ಈ ಒಂದು ಸ್ಪೂನ್ ಸೈದಿಂದ ಈ ಥರ ಪ್ರೆಸ್ ಮಾಡ್ಕೊಂಡಿದ್ರೆ ನೀವು ಫಿಲ್ಟ್ರ್ ಕರೆಕ್ಟಾಗಿ ಆಗುತ್ತೆ. ನೋಡಿದ್ರೆ ಒಟ್ಟು 2ರಿಂದ ಈಗ ಅರ್ಧ 700 ml ಜ್ಯೂಸ್ ರೆಡಿ ಆಗಿದೆ. ನೋಡಿ, 4 ಗ್ಲಾಸ್ ಜ್ಯೂಸ್ ಐತೆ. ನಾನಿಲ್ಲಿ 2 ಗ್ಲಾಸ್ ಅಷ್ಟೇ ತೋರಿಸ್ತಾಯಿದ್ದೀನಿ, ಇನ್ನು 2 ಗ್ಲಾಸ್ ಅಲ್ಲೈತೆ. ನೋಡಿ, ಇದೇ ಥರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದಕ್ಕಿಂತ ಡಿಫ್ರೆಂಟಾಗಿರೋ ವೀಡಿಯೋ ನಾನು ಇನ್ನು ಮುಂದೆ ತರ್ತಾಯಿರ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ, ಸಿ ಯು. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಡಿಫ್ರೆಂಟಾಗಿರೋ ವೀಡಿಯೋನ ಮುಂದೆ ತರ್ತಾ ಇರ್ತೀನಿ.